ಪರಾಭವನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಕನ್ಯಾ ರಾಶಿಯ ಚಿಂತನೆಯನ್ನು ಮಾಡುವಾಗ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಗ್ರಹ ಲಾಭಭಾವದಲ್ಲಿ ಇರುವಂತಹದ್ದು, ಲಾಭಭಾವಾಧಿಪತಿ ರಾಶಿಗೆ ಚತುರ್ಥ ಭಾವದಲ್ಲಿ ಇರುವಂತಹದ್ದು. ಇನ್ನು ವ್ಯಯಾಧಿಪತಿಯಾದಂತಹ ಗ್ರಹ ಕರ್ಮಭಾವದಲ್ಲಿ ಇರುವಂತಹದ್ದು. ಒಂದು ರೀತಿಯಲ್ಲಿ ಕನ್ಯಾ ರಾಶಿಗೆ ಕಾಲದ ದೃಷ್ಟಿಯಲ್ಲಿ ಅತ್ಯಂತ ಶುಭ ಕಾಲ ಅಂತಲೇ ಚಿಂತನೆ ಮಾಡಬಹುದು. ತಮ್ಮ ವೃತ್ತಿಯ ಜೀವನ ಇರಬಹುದು, ಅಥವಾ ಉದ್ಯಮದ ಜೀವನ ಇರಬಹುದು, ದಾಂಪತ್ಯದ ಜೀವನ ಇರಬಹುದು, ಆರ್ಥಿಕ ಸಂಬಂಧಪಟ್ಟಂತಹ ಜೀವನ ಇರಬಹುದು. ಇದೆಲ್ಲದರಲ್ಲಿಯೂ ಕೂಡ ತಮಗೆ ಒಂದಷ್ಟು ತೃಪ್ತಿ ಮತ್ತು ಅಭಿವೃದ್ಧಿ ಕೊಡುವಂತಹ ಸ್ಥಿತಿಯ ಅನುಭವದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಉಂಟು. ಜೊತೆಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಖುಷಿಯ ಒಂದು ಸ್ಥಿತಿ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ತೃಪ್ತಿ ಮತ್ತು ಅಭಿವೃದ್ಧಿಯ ಸ್ಥಿತಿ ಹೇಳುವಂತಹದ್ದು ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯವಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಹೇಳುವಂತಹದ್ದು ಇರುವುದಿಲ್ಲ. ಆಗಾಗ ಒಂದಷ್ಟು ಡಿಸ್ಟರ್ಬ್ ಮಾಡಬಹುದಾದಂತಹ ಅನಾರೋಗ್ಯದ ಯೋಗ ಫಲ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ವ್ಯಯಾಧಿಪತಿ ಗ್ರಹ ಕರ್ಮಭಾವದಲ್ಲಿ ತಂದೆ ಮತ್ತು ತಂದೆ ಸಮಾನರಾದಂತಹ ವ್ಯಕ್ತಿಗಳ ಅನಾರೋಗ್ಯ ಹೇಳುವಂತಹದ್ದು ತಮ್ಮ ಮನಸ್ಸಿಗೆ ಒಂದಷ್ಟು ನೋವುಗಳನ್ನು ಕೊಡುವಂತಹ ವಾತಾವರಣ ನಿರ್ಮಾಣ ಆಗುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಸಂಪನ್ಮೂಲಗಳ ಆಗಮನ ಹಾಗೆ ನಿರ್ಗಮನ ಇದು ಸಮಸ್ಥಿತಿಯಲ್ಲಿರುವಂತಹ ಲಕ್ಷಣ. ಅರ್ಥಾತ್ ಏನೊಂದು ದುಡಿಮೆ ಮತ್ತು ಆದಾಯ ಇತ್ಯಾದಿಗಳೆಲ್ಲ ಕಂಡು ಬರ್ತಾ ಇದೆ, ಜೊತೆಗೆ ಅದರ ನಿರ್ಗಮನವೂ ಕೂಡ ಅದೇ ರೀತಿಯಲ್ಲಿ ತಮ್ಮ ಅನುಭವಕ್ಕೆ ಬರ್ತದೆ. ಅಂತಂದರೆ ಸೇವಿಂಗ್ಸ್ ಹೇಳುವಂಥದ್ದು, ಕ್ರೋಢೀಕರಣ ಹೇಳುವಂಥದ್ದು ಕಷ್ಟಕರ ಅಂತ ಹೇಳುವಂತಹ ಒಂದು ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಇನ್ನು ಸಾಂವಿಧಾನಿಕವಾದಂತಹ ಸ್ಥಾನಮಾನಗಳ ಪ್ರಾಪ್ತಿ ಮತ್ತು ಸಾಂವಿಧಾನಿಕವಾದಂತಹ ಸ್ಥಾನದಲ್ಲಿದ್ದು ತೃಪ್ತಿ ಮತ್ತು ಸಾಧನೆಯ ದಾರಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅಂತಂದರೆ ಯಾರಾದರೂ ಕಾನ್ಸ್ಟಿಟ್ಯೂಷನಲ್ ಸ್ಥಾನಮಾನಗಳನ್ನು ಅಪೇಕ್ಷೆ ಪಡುವಂತಹ ವ್ಯಕ್ತಿಗಳಿದ್ರೆ ಅವರಿಗೆ ಅದು ಪ್ರಾಪ್ತವಾಗುವಂತಹ ಯೋಗ ಫಲಗಳು, ಮತ್ತು ಅದರ ಬಗೆಗಿನ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ತಮಗೆ ಪ್ರಾಪ್ತವಾಗುವಂತಹ ಯೋಗ ಫಲಗಳು. ಇನ್ನು ಯಾರಲ್ಲಿ ಇರ್ತಾರೋ ಅವರಿಗೆ ಅಭಿವೃದ್ಧಿ, ಪ್ರಗತಿ, ಬೆಳೆಯುವಂತಹ ಯೋಗ ಫಲಗಳು. ಇಂತಹ ಒಂದು ಸಾಂವಿಧಾನಿಕವಾದಂತಹ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದಂತಹ ಫಲ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭೂ ಸಂಬಂಧವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕರ್ತವ್ಯಗಳನ್ನು ಮಾಡ್ತಾ ಇದ್ದರೆ ಅದು ಸಮಾಧಾನಕ್ಕೆ ಸೀಮಿತವಾದಂತಹ ಫಲ. ಸಮಾಧಾನಕ್ಕೆ ಸೀಮಿತವಾದ ಫಲ ಹೇಳಿದರೆ ಆಚೆಗೆ ಲಾಭವೂ ಇಲ್ಲ, ಈಚೆಗೆ ನಷ್ಟವೂ ಇಲ್ಲ ಹೇಳುವಂತಹ ಸ್ಥಿತಿ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕೌಟುಂಬಿಕ ಜೀವನ, ಸಾಂಸಾರಿಕ ಜೀವನ, ಮಕ್ಕಳ ಜೊತೆಗಿನ ಜೀವನ, ಬಂಧುಗಳ ಜೊತೆಗಿನ ಜೀವನ ಮತ್ತು ಸಮಾಜದ ಜೊತೆಗಿನ ಜೀವನ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ನಿಮ್ಮಗಳಿಗೆ ಸಮಾಧಾನ ಕೊಡುವಂತಹ ಸ್ಥಿತಿ ಇರ್ತದೆ. ಜೊತೆಯಲ್ಲಿ ಹಳೆಯದಾದಂತಹ ಋಣದ ಬಾಧೆ, ಅರ್ಥಾತ್ ಸಾಲದ ಬಾಧೆ, ಅದು ತುಂಬ ದಿನಗಳಿಂದ ನಡೆದು ಬಂದದ್ದು, ಮುಂದೆಯೂ ಕೂಡ ಒಂದಷ್ಟು ದಿನಗಳ ಕಾಲ ನಡೆಯುವಂತಹ ಸ್ಥಿತಿ. ಹಾಗಂತ ಅದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಅದರಿಂದ ಯಾವುದೇ ತೊಂದರೆಗಳು ತಮ್ಮ ಪಾಲಿಗೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಎಂಡ್ ಹೇಳುವಂಥದ್ದು, ಫುಲ್ ಸ್ಟಾಪ್ ಹೇಳುವಂಥದ್ದು ಅತ್ಯಂತ ಶೀಘ್ರದಲ್ಲಿ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದೇ ರೀತಿಯ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಒತ್ತಡಗಳು ಬರ್ತದೆ, ಪ್ರೆಷರ್ ಬರ್ತದೆ, ತಮ್ಮ ಪಾಲಿಗೆ ಕಿರಿಕಿರಿಗಳು ಬರ್ತದೆ. ಹಾಗಂತ ಭಯಪಡಬೇಡಿ, ಧೃತಿಗೆಡಬೇಡಿ. ಅದಕ್ಕೆಲ್ಲವುದಕ್ಕೂ ಕೂಡ ತಾರ್ಕಿಕವಾದಂತಹ ಒಂದು ಅಂತ್ಯ ಹೇಳುವಂಥದ್ದು ಅತ್ಯಂತ ಶೀಘ್ರದಲ್ಲಿ ಅದು ತಮ್ಮ ಪಾಲಿಗೆ ಬಂದು ಸೇರ್ತದೆ. ತಾವುಗಳು ಮಾಡಬೇಕಾದ್ದೇನು ಕೇಳಿದರೆ ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ, ಇದರಿಂದ ಬಹುತೇಕ ಧನಾತ್ಮಕವಾದಂತಹ ಅನುಭವಗಳು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.